ಎಲ್ಲೋತು ನಮ್ಮ ಅಜ್ಜ ಈಟೊತ್ತಾದ್ರೂ ಬರ್ಲಿಲ್ವಲ್ಲ. ಹೋಗ್ಬಿಟ್ಟು ಅಕ್ಕ ಬಾವರ್ಗೆ ಎಲ್ಲಾರ್ಗು ಕರ್ಕೊಂಬರ್ರಿ ಬೇಗ, ಇಲ್ಲಿ ನೆಂಟ್ರೆಲ್ಲ ಬರ್ತಾರೆ, ರೆಡಿ ಮಾಡ್ಬೇಕು, ಮನೆ ಹತ್ರ ಎಲ್ಲ ಕೆಲ್ಸಗಳು ಮಾಡ್ಬೇಕು, ಅಡಿಗೆ ಎಲ್ಲ ಮಾಡ್ಬೇಕು, ಸಿಹಿ ಊಟ ಎಲ್ಲ ಮಾಡ್ಬೇಕು, ಕರ್ಕೊಂಬರ್ರಿ ಬೇಗ ಅಂತ ಹೇಳ್ತೀನಿ. ಅಲ್ಲ ಒತ್ತು ಬೇರೆ ಆಗೋಯ್ತಾ ಬಂತು. ಇವ್ರು ಏನ್ ಮಾಡ್ತಿದಾರಂತ ಕಾಣ ಇವ್ರು, ಬೇಗ ಬರ್ದಲ್ಲ ಇವ್ರು. ಈ ನಮ್ಮ ಮೂಡಿಗೆ ಎತ್ಲಾಗ ಹೋದ ರಾಜೇಶ. ಪಾಪ ಲೇ ರಾಜೇಶ, ಪಾಪ ಲೇ ಪಾಪ ಬಾರ ಎಲ್ಲೋದೆ, ಬಾರ ಇಲ್ಲೇ. ನಿಮ್ಮ ಅಪ್ಪಯ್ಯ ಬರ್ಲಿಲ್ಲ, ಈಟೊತ್ತಾದ್ರು ನಿಮ್ ದೊಡ್ಡಪ್ಪ ದೊಡ್ಡಮ್ಮಗೆಲ್ಲ ಕರ್ಕೊಂಡ್ ಬರ್ತೀಮಂತ ಹೋದವ್ರು, ನಿಮ್ಮ ಅಣ್ಣವ್ರಿಗೆಲ್ಲ ಅಣ್ಣ ಅತ್ತಿಗೆಲ್ಲ ಹೋಗ್ಬಿಟ್ಟು ನೀನೇ ಒಂದ್ರಿಟ್ಟು ಮಂತ ಹೋಗ್ಬಿಟ್ಟು ಕರ್ಕೊಂಬ ಬಾ ಇಲ್ಲಿ. ನಿಮ್ಮ ಅಪ್ಪಯ್ಯ ಬರೋದು ಹೊತ್ತಾಗುತ್ತೆ, ಅದೆಲ್ಲೋ ಆಯ್ತು ಏನೋ ಅತ್ಲಾಗಿ ಹೇಳಿದ್ದೊಂದು ಕೆಲಸ ಮಾಡಲ್ಲ ಏನಿಲ್ಲಪ್ಪ ನಿಮ್ಮ ಅಪ್ಪಯ್ಯ ಅತ್ಲಾಗಿ. ಅದಕ್ಕೆ ಯಾರ್ದಾರ ಬಲು ಬೇಜಾರಾಗೋಗ್ಬಿಡೋದು ಅತ್ಲಾಗಿ. ಇನ್ನು ಅಲ್ಲಿ ಏನ್ ಮಾಡ್ತಿದಾರ ಏನ, ಬೇಗ ಕರ್ಕೊಂಬರ್ರಿ, ಇಲ್ಲಿ ಕೆಲ್ಸಗಳಿದಾವೆ ಅಂತ ಹೇಳಿದೀನಿ. ಆದ್ರೂ ನನ್ನ ಮಾತೇ ಕೇಳಂಗಿಲ್ಲ ಅತ್ಲಾಗಿ. ಪಾಪ ಬೈಲಿ ಬೇಗ ಬೈಲಿ, ನೀನೇ ಹೋಗ್ಬಿಟ್ಟು ಕರ್ಕೊಂಬ ಬಾರಪ್ಪ ಇಲ್ಲಿ. ಅದೇನ್ ಮಾಡ್ತಿದಾರ ಏನೋ ನಿಮ್ಮ ಅಪ್ಪಯ್ಯ, ಮಾತಾಡಕ್ ಸಿಕ್ಬಿಟ್ರೆ ಮಾತಾಡ್ಕೊಂಡೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರತ್ಲಾಗ ನಿಮ್ಮ ಅಪ್ಪಯ್ಯ ಅತ್ಲಾಗಿ. ಬಾರಪ್ಪ ಬೇಗ ಅತ್ಲಾಗ ರಪ್ಪನು ಕರ್ಕೊಂಬ ಬಾಯಿಲಿ ಹೋಗಿ. ಇಲ್ಲಿ ಅಡಿಗೆ ಎಲ್ಲ ಮಾಡ್ಬೇಕು ಬಾರು. ಇನ್ನು ಗೌಡ್ರ ಮನೆಯವ್ರಿಗೆ ಕರ್ಕೊಂಬಂದಿಲ್ಲ, ಇನ್ನು ಕರ್ದಿಲ್ಲ. ಶಂಕರಾಚಾರ್ಯ ಮನೆಗೆ ಹೋಗಿ ಕರ್ದಿಲ್ಲ ಏನಿಲ್ಲ. ನಿಮ್ಮ ಅಪ್ಪಯ್ಯ ಇನ್ನೇನ್ ಮಾಡ್ತೈತೆ ಏನ ಅತ್ಲಾಗಿ. ಬಾ ಅಲ್ಲ ಕಳ ಪಾಪ, ನಿನಗೆ ರೆಡಿ ಆಗದೆ ಕೇಳಿದ್ದೆ, ನೀನ್ ರೆಡಿ ಆದೇನೋ ನೀನು? ಇನ್ನು ಏನ್ ಮಾಡ್ತಿದ್ಯಾ ಬಾರ. ಅಮ್ಮ ಅಮ್ಮ, ಯಾಕ ಕರೆದಿದ್ದು, ಏನಾಯ್ತಮ್ಮ? ಯಾಕಿಲ್ಲ ಕಳ ಪಾಪ, ನೀನ್ ರೆಡಿ ಆದೇನಪ್ಪ ನೀನು? ಅಬ್ಬಬ್ಬಬ್ಬ, ಅದೇಟು ಚೆನ್ನಾಗಿ ಕಾಣಿಸ್ತಿದ್ಯಾ ನನ್ ಮಗ. ನನ್ ದೃಷ್ಟಿನೇ ಬೀಳಂಗಾಯ್ತಲ್ಲ, ಬಾಳ ಚೆನ್ನಾಗಿ ಕಾಣಿಸ್ತಿದ್ಯಾ ಕಳ್ಳ ಪಾಪ ರಾಜೇಶ. ಹೆಂಗ ನನ್ಗೂ ವಯಸ್ಸಾಯ್ತು, ನಿಮ್ಮ ಅಪ್ಪ ಹಿಂಗೂ ವಯಸ್ಸಾಯ್ತು ಕಣಪ್ಪ. ಸದ್ಯ ನಿನ್ಗೆ ಹೆಂಗ ಮದ್ವೆ ಒಂದು ಸೆಟ್ ಆಗ್ಬಿಟ್ಟು ಮದ್ವೆ ಆಗ್ಬಿಟ್ರೆ ಸಾಕು ಕಣಪ್ಪ. ಕಣ್ ಮುಂದೆ ಅತ್ಲಾಗಿ ನೆಮ್ಮದಿ ಆಗಿದ್ ಬಿಡ್ತೀನಿ ಅತ್ಲಾಗಿ. ನನಗೂ ವಯಸ್ಸಾಯ್ತು ಕಣ ಮಗ, ನನ್ ಕೈಲೂ ಮಾಡಕ್ಕಾಗಲ್ಲ ಕೆಲ್ಸಗಳು. ನನ್ಗೆ ಅದೇ ಯೋಚನೆ ಇರ್ತಿತ್ತು. ದಿನ ಬೆಳಿಗ್ಗೆ ಎದ್ರೇನೆ ನನ್ ಮಗನ್ ಮದ್ವೆ ಆಗ್ಲಿಲ್ವಲ್ಲ ಅಂತಾನೆ ಯೋಚನೆ ಆಗ್ತಿತ್ತು. ಹೆಂಗ ಭಗವಂತ ಕಣ್ಬಿಟ್ಟ, ಹೆಂಗ ಸದ್ಯ ಒಳ್ಳೇದಾಗ್ಲಿ ಕಣಪ್ಪ. ಹೆಂಗ ಖುಷಿಯಿಂದ ನನ್ ಕಣ್ ಮುಂದೆ ಇದ್ರೆ ಸಾಕ್ ಕಣ ಮಗ ನೀನು. ಅಮ್ಮವ್, ನಾನ್ ಚೆನ್ನಾಗಿ ಇರ್ತೀನಿ ಬಿಡಮ್ಮ, ನೀನ್ ಯಾಕಮ್ಮ ತಲೆ ಕೆಡಿಸ್ಕೊಳ್ತೀಯ? ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀಯ? ಸುಮ್ಕಿರು, ನಾನು ಆರಾಮಾಗಿ ಇದ್ದೀನಿ, ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅಪ್ಪ ಇಂದು ನಿಮ್ದು ಆಶೀರ್ವಾದ ಇರೋವರೆಗೂ ನನಗೆ ಯಾರು ಏನು ಮಾಡೋಕ್ಕಾಗಲ್ಲ ಕಣಮ್ಮ, ನಾನು ಖುಷಿಯಾಗಿ ಇರ್ತೀನಿ. ಸುಮ್ಕಿರು. ಇವಾಗ ಮದುವೆ ಆಗಲಿಲ್ಲ ನನ್ನ ಮಗಂಗೆ, ಎಲ್ಲೂ ಸಂಬಂಧ ಇದಾಗಲಿಲ್ಲ, ಸೆಟ್ ಆಗಲಿಲ್ಲ ಅಂತ ಹೇಳ್ತಿದ್ದೆ. ಇವಾಗ ಹೆಣ್ಣಿನ ಕಡೆಯವರು ಬರ್ತಿದ್ದಾರೆ, ಸದ್ಯ ಒಪ್ಕೊಂಡು ಹೋಗ್ಬಿಟ್ಟು ಅತ್ಲಾಗಿ ಬೇಗ ಮದುವೆ ಸೆಟ್ ಆಗಿಬಿಟ್ರೆ ಮದುವೆ ಆಗಿ ನಿಮಗೆ ಚೆನ್ನಾಗಿ ನೋಡ್ಕೊಳ್ತೀನಿ ಕಣಿ ಹೇಳಮ್ಮ. ನೀನು ಬೆಳಿಗ್ಗೆ ಎದ್ರೆ ನಿನ್ನ ಸೊಸೆನೇ ನಿನಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲಾರು ಚೆನ್ನಾಗಿರೋಣ, ಖುಷಿಯಿಂದ ಇರೋಣ, ಸುಮ್ಕಿರು. ಅದಿಲ್ಲ ಕಣಮ್ಮ, ಅಪ್ಪ ಎತ್ಲಾಗೋಯ್ತು. ಅವರು ಫೋನ್ ಮಾಡಿದ್ರೆ ನಮ್ಮ ಇವರು ಹೆಣ್ಣಿನ ಕಡೆಯವರು ಎಷ್ಟು ಗಂಟೆಗೆ ಬರ್ತಾರಂತೆ? ಅವರು ಅಲ್ಲೇ ಫೋನ್ ಮಾಡಿದ್ರು ಕಣಪ್ಪ, ನೆಂಟ್ರು 10:30, 10:45, 11 ಗಂಟೆ ಅಷ್ಟೊತ್ತಿಗೆ ಇಲ್ಲೇ ಊರಲ್ಲೇ ಬರ್ತಾರಂತೆ, ಇಲ್ಲೇ ಮನೆ ಹತ್ರನೇ ಬರ್ತಾರಂತೆ ಸೀದಾ. ಅವ್ರೊಂದು 15 ಜನ ಬರ್ತಿದಾರಂತೆ ಈಗ ಸದ್ಯಕ್ಕೆ ಹಂಗಂತ ಫೋನ್ ಮಾಡಿದ್ರು. ಅದಕ್ಕೆ ನಿಮ್ಮ ಅಪ್ಪ ಇದ್ದಿದ್ದು ನಿಮ್ ದೊಡ್ಡಪ್ಪರಿಗೆಲ್ಲಾರು ನೆನೆ ಸಾಯಂಕಾಲ ಹೇಳಿ ಬಂದಿದ್ದಂತೆ. ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ನಿಮ್ ದೊಡ್ಡಪ್ಪರಿಗೆ, ದೊಡ್ಡಮ್ಮಂಗೆ ಎಲ್ಲಾರ್ಗು ಕರ್ದು ಕರ್ಕೊಂಬರ್ತೀನಿ ಅಂತ ಹೋಗೈತ್ ಕಣಪ್ಪ. ಈಟೊತ್ತಾದ್ರೂ ಬರ್ಲಿಲ್ಲ. ನಿಮ್ ದೊಡ್ಡಮ್ಮರು ಬಂದಿದ್ರೆ ನಮ್ಗೆ ಸರಿ ಆಗ್ಬಿಡೋದು ಇಲ್ಲಿ. ಅವ್ರ ಮುಂದೆ ನಿಂತ್ಕೊಂಡು ಪ್ರತಿಯೊಂದರೂ ಎಲ್ಲ ನೋಡ್ಕೊಂತಾರೆ. ಅವ್ರು ಬಂದ್ಬಿಟ್ರೆ ನನಗೆ ತಲೆನೋವು ಕಡಿಮೆ ಆಗ್ಬಿಡುತ್ತತ್ಲಾಗಿ. ಅವ್ರು ಈಟೊತ್ತಾದ್ರೂ ಬರ್ಲಿಲ್ಲ ಕಣ್ಮಗ. ನಿಮ್ಮಪ್ಪ ಏನು ನಿಮ್ ದೊಡ್ಡಮ್ಮರಿಗೆಲ್ಲ ಕರ್ಕೊಂಬರಕ್ಕೆ ಅವ್ರ ಮಂತ ಹೋಗೈತೋ, ಇನ್ ಬೇರೆ ಕಡೆ ಯಾರಿಗಾರ ಕರ್ಕೊಂಬರಕ್ ಹೋಗಿತ್ತು. ಪಾಪ ಈಗ ಒಂದ್ ಕೆಲಸ ಮಾಡು, ನಿಮ್ ಅತ್ತಿಗೆಯವರೆಲ್ಲ ಬಂದ ತಕ್ಷಣ ನಿಮ್ ಸರೋಜತ್ಗೆ, ನಿಮ್ ಪವಿತ್ರತ್ಗೆ ಅವರೆಲ್ಲ ಬಂದು ಎಲ್ಲ ಅಡಿಗೆ ಎಲ್ಲ ಮಾಡ್ತಾರೆ, ಸಿಹಿ ಊಟ ಏನಾರು. ನನ್ ಕೈಲಿ ಆಗಲ್ಲ ಕಣಪ್ಪ, ಇಷ್ಟೊಂದ್ ಜನಕ್ಕೆಲ್ಲ ಮಾಡಕ್ಕಾಗಲ್ಲ. ಅವ್ರಿದ್ರೆ ಬೇಗ ಮಾಡ್ತಾರೆ. ಹಂಗಾಗಿ ನೀನೇ ಒಂದಿಟ್ಟು ಮಂತ ಹೋಗ್ಬಿಟ್ಟು ಕರ್ಕೊಂಬ ಹೊಡೋಗಪ್ಪ ಬೇಗ ರಪ್ಪನ್ನ. ಅಲ್ಲ ಕಣಮ್ಮ, ಈ ಅಪ್ಪಯ್ಯ ನಿನ್ನೆ ಸಾಯಂಕಾಲನೇ ಅತ್ತಿಗೆಯವ್ರಿಗೆಲ್ಲ ಒಂದ್ ಮಾತು ಹೇಳಿ ಬಂದ್ಬಿಡೋದಲ್ವೇನಮ್ಮ? ನಾಳೆ ಬೆಳಿಗ್ಗೆ ಎದ್ದರ್ಕೆಲ್ಲದೇನ ಬರ್ರಿ, ಇಲ್ಲಿ ಮನೆಯೆಲ್ಲ ಒಂದ್ ಸ್ವಲ್ಪ ರೆಡಿ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು, ನೆಂಟ್ರೆಲ್ಲ ಬರ್ತಿದಾರಂತ. ಇವಾಗ ಹೋಗೈತಾ ಕರ್ಕೊಂಬರಕ್ಕೆ ಅಪ್ಪಯ್ಯ? ಹೋಗತ್ಲಾಗಿ ನನಗೆ ಒಂದು ಮಾತು ಹೇಳಿದ್ರೆ ನಾನು ಅಪ್ಪಯ್ಯ ಹೇಳೈತಂತ ಸುಮ್ಕಾಗ್ಬಿಟ್ಟೆ ಕಣಮ್ಮ. ಇಲ್ಲಾಂದ್ರೆ ನಾನೇ ಹೋಗ್ಬಿಟ್ಟು ಅದಕ್ಕೆ ಅಣ್ಣಂಗೆ ದೊಡ್ಡಮ್ಮಂಗೆ ಒಂದು ಮಾತು ಹೇಳಿ ಬಂದ್ಬಿಡ್ತಿದ್ದೆ ಅಲ್ವೇನಮ್ಮ. ಎಂಥ ಕೆಲಸ ಆಗೋಯ್ತು. ಇರ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ನಾನೇ ಹೋಗ್ಬಿಟ್ಟು ಕರ್ಕೊಂಬರ್ತೀನಿ. ಒತ್ತಾಗ್ಬಿಡುತ್ತೆ ಮತ್ತೆ. ನೀನು ಒಬ್ಳ ಕೈಲಿ ಆಗಲ್ಲ ಕಣಮ್ಮ ಅತ್ಲಾಗಿ. ಅಲ್ಲ ಕಣಮ್ಮ, ಇಷ್ಟೊಂದು ಜನ ಬರ್ತಿದ್ದಾರೆ, ಅವ್ರ ಕಡೆಯವರು ನೆಂಟ್ರಲ್ಲ ಅಂತ ಗೊತ್ತಾಗಿದ್ದಿದ್ರೆ ಮೊದಲೇ ಒಂದು 50 ಜನಕ್ಕೆ ಈಗ ಅಡುಗೆ ಮಾಡಿಸ್ಬೇಕಿತ್ತು. ಸುಮ್ಕೆ ಅತ್ಲಾಗಿ ಆರಾಮಾಗಿ ಅತ್ಲಾಗಿ ಭಟ್ರಿಗೋ ಯಾರಿಗಾರನ್ನ ಕರೆಸ್ಬಿಟ್ಟಿದ್ರು ಉತ್ತಮ ಆಗ್ತಿತ್ತು ಏನೋ ಕಣಮ್ಮ. ಇವಾಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ನನಗೂ. ಸಡನ್ನಾಗಿ ಇವಾಗ ನಾವು ಡಿಸೈಡ್ ತಗೊಳಕ್ಕಾಗಲ್ಲ. ಅಲ್ಲೇ ಒತ್ತು ಬೇರೆ ಆಗೋಯ್ತು. ಏನಾರ ತಿಂಡಿ ಏನಾರ ಮಾಡ್ಸೋದ, ಏನಾರ ಊಟನೇ ಮಾಡಿಸ್ಬಿಡ್ತೀಯಮ್ಮ? ಪಾಯಸ ಊಟ ಏನಾರ ಮಾಡ್ಸೋಣ? ಅಲ್ಲ ಕಣ ಪಾಪ, ಈಗ ಬರೀ ತಿಂಡಿ ಮಾಡ್ತೀರ ಸರಿ ಆಗಲ್ ಕಣೋ. ಪಾಯಸ
ಪಾಯಸದ ಊಟನೇ ಮಾಡಿಸ್ಬಿಡೋಣ, ಸುಮ್ಕಿರು, ನಿನಗೆ ಗೊತ್ತಾಗಲ್ಲ. ಒಂದ್ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ. ನೆಂಟ್ರು ಬಂದ ತಕ್ಷಣ ಏನು ಊಟಕ್ಕೆ ಏನು ಕುತ್ಕೊಳಲ್ಲ, ಅವ್ರನ್ನು ತಿಂಡಿ ಗಿಂಡಿ ಮಾಡ್ಕೊಂಡ್ ಬಂದಿರ್ತಾರೆ. ಒಂದ್ ಅರ್ಧ ಮುಕ್ಕಾಲ್ ಗಂಟೆ ತಿರ್ಗಾಡ್ತಿರ್ಲಿ, ಕುತ್ಕೊಳ್ಳಿ, ಹೊರಗಳಿಗೆ ಸುಧಾರಿಸ್ಕೊಳ್ಳಿ, ಜ್ಯೂಸು ಏನಾರ ಕುಡಿಯೋ ಅಷ್ಟರಲ್ಲಿ ಆರಾಮಾಗಿ ನಾವೂನು ಅಡಿಗೆ ಎಲ್ಲ ಮಾಡ್ಬಿಡ್ಬೋದು. ಸುಮ್ಕಿರು. ಈಗ ಬರೀ ತಿಂಡಿ ಮಾಡಿಸಿದ್ರೆ ಸರಿ ಆಗಲ್ಲ, ಅಡಿಗೆನ ಮಾಡ್ಬಿಡೋಣ, ಅತ್ಲಾಗಿ ಪಾಯಸದ ಊಟ ಮಾಡೋಣ. ಆಗ ನಮ್ಮ ಹುಡ್ಗ ಇನ್ನು ಇಲ್ಲೇ ನಿಂತಿದ್ದಾನೆ. ಪಾಪ ಲೈ, ಇನ್ನು ಏನ್ ಮಾಡ್ತಿದ್ಯಾ? ಅಯ್ಯ ಏನ ಇವಳೆ, ನೀನು ಇಲ್ಲೇ ನಿನ್ಕೊಂಡಿದ್ಯಲ್ಲ. ಅಲ್ಲ, ಇವಾಗ ಮಾತಾಡೋ ಟೈಮೇನೆ. ಮನೇಲಿ ಒಂದ್ ಸ್ವಲ್ಪ ಎಲ್ಲ ಅದೆಲ್ಲ ಅಡಿಗೆಗೆಲ್ಲ ರೆಡಿ ಮಾಡ್ಕೊಳ್ರಿ. ಪಾಪ ಹುಡುಗ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕೆಲಸ ಅದು ಇದು ನೋಡ್ಬೇಕು, ಒತ್ತು ಬೇರೆ ಆಗೋಯ್ತು. ಇನ್ನು ಏನ್ ಮಾಡ್ತಿದ್ಯಾ? ಅಪ್ಪ, ನಾವೆಲ್ಲ ರೆಡಿ ಮಾಡ್ತಿದೀವಿ ಕಣಪ್ಪ. ನೀನ್ ಎಲ್ಲಿ ಹೋಗಿದ್ದಪ್ಪ? ನೀನು ದೊಡ್ಡಮ್ಮರಿಗೆಲ್ಲ ಕರ್ಕೊಂಬಂದ, ಅಣ್ಣ ಅತ್ತಿಗೆ ಅವ್ರಿಗೆಲ್ಲಾರು ಹೂಕಂಡ ಪಾಪ ಬರ್ತಿದ್ದಾರೆ ನೋಡಪ್ಪ. ಇಲ್ಲೇ ಬೋದ್ರು ನೋಡಪ್ಪ. ಇನ್ನು ತಿಂಡಿ ಮಾಡಿಲ್ಲ ಏನಿಲ್ಲ, ಅಲ್ಲೇ ತಿಂಡಿ ಮಾಡ್ತೀವಂತ ಹೋಗ್ತಿದ್ರು ನಿಮ್ ದೊಡ್ಡಮ್ಮ, ನಿಮ್ಮ ಅಣ್ಣ ಅತ್ತಿಗೆ ಅವರೆಲ್ಲಾರು. ಆಮೇಲಿಂದ ಹೇಳ್ದೆ, ಇವತ್ತು ಹೆಣ್ಣಿನ ಕಡೆಯವರು ಬರ್ತಿದ್ದಾರೆ ಮನೆ ನೋಡೋದಕ್ಕೆ, ಏನು ಮರ್ತೋಗಿದ್ದೀರಾ ಏನು ಅಂತ ಹೇಳಿ ಕರ್ಕೊಂಬಂದೆ ಕಣಪ್ಪ. ಜೊತೆಯಲ್ಲೇನೆ ಅವರೆಲ್ಲ ನೋಡ್ಕೊಳ್ತಾರೆ ಇವಾಗ. ಅಲ್ಲೇ ಇವಳೆ ಅತ್ತಿಗೆನೂ ಬಂದ್ರು. ಅತ್ತಿಗೆ ಹೇಳು ಎಷ್ಟು ಜನಕ್ಕೆ ಊಟ, ಏನೇನು ಅಡುಗೆ ಮಾಡಬೇಕು, ಪಾಯಸದ ಊಟ, ಬೋಂಡ, ಹಪ್ಳ, ಮತ್ತಿನ್ನೇನೇನು ಮಾಡಬೇಕು ಬೇಗ ಹೇಳ್ಬಿಡು. ಬೇಗ ಅತ್ಲಾಗಿ ಅಡುಗೆ ಮಾಡಿಬಿಡ್ರಿ. ಅತ್ಲಾಗಿ ನೆಂಟ್ರು ಬರೋ ಅಷ್ಟರಲ್ಲಿ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿರಿ, ನೀಟಾಗಿ ನೋಡ್ಕೊಳ್ರಿ. ಸರೋಜಮ್ಮಂಗೂ ಪವಿತ್ರಮ್ಮ ಎಲ್ಲ ನೋಡ್ಕೊಳ್ತಾರೆ. ಒಳಗಡೆ ಒಂದು ಸ್ವಲ್ಪ ಜ್ಯೂಸ್ ಮಾಡಿರಿ, ಬಂದ ತಕ್ಷಣ ಜ್ಯೂಸ್ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ರಿ. ಅಲ್ಲ ಕಣಜ್ಜ, ಎಲ್ಲ ಸರಿ ಆಗೋಯ್ತು. ಮನೆ ಮುಂದೆ ಒಂದಿಟ್ಟು ಈಗ ನೆಂಟ್ರು ಬರೋರೆಲ್ಲ ಎಲ್ಲಿ ಕೂತ್ಕೊಂತಾರೆ, ಒಳಗಡೆ ಶೆಕೆ ಅಂತ ಹೇಳ್ತಿರ್ತಾರೆ. ಈ ಬೇಸಿಗೆ ಟೈಮಲ್ಲಿ ಎಲ್ಲ ಮನೆ ಮುಂದೆ ಒಳ್ಳೆ ಜಾಗ ಐತೆ. ಒಂದಿಟ್ಟು ಶಾಮಿಯಾನ ತರಿಸ್ಬಿಟ್ಟು, ಶಾಮಿಯಾನ ಹಾಕಿಸ್ಬಿಟ್ಟು, ಟೇಬಲ್ ಕುರ್ಚಿ ಎಲ್ಲ ತರಿಸ್ಬಿಡಜ್ಜ ಅಂತ ನಾನು ಹೇಳಿದೀನಿ. ನೀನ್ ತಲೆಗೆ ಹಾಕೋಣಲ್ವಲ್ಲ, ನೀನು ಏನ್ ಮಾಡೋಣ ನಿನ್ಗೆ? ಹೇಳಿದ್ದೆ ತಾನೆ ನಿನ್ಗೆ, ನೀನು ಸಾಯಂಕಾಲದೇನೆ ಶಾಮಿಯಾನ ಹಾಕಿಸ್ಬಿಡಜ್ಜ ಅಂತ. ಹೋಗತ್ಲಾಗಿ ಈಗ ಇಲ್ಲಿ ನೇಳಿಲ್ಲ ಏನಿಲ್ಲ, ಆಚೆ ಕಡೆ ಬಿಸಿಲು ಬರ್ತೈತೆ. ಇಲ್ಲಿ ಎಲ್ಲಿ ಕೂತ್ಕೊಂಡು ಊಟಕ್ಕೆ ಹಾಕ್ಲಿ? ಎಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಹೇಳು? ಇಲ್ ಕಣೆ, ಅವನು ಶಾಮಿಯಾನ, ಅವ್ನು ರವಿ ಇದ್ದ ನೋಡು, ಅವ್ನಿಗೆ ಹೇಳಿದ್ ನಮ್ಮ ಶಾಮಿಯಾನ ತಗೊಂಬರ್ಲ ಪಾಪ. ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಒಂದ್ಸರು ಶಾಮಿಯಾನ ತಗೊಂಬಂದ್ಬಿಟ್ಟು ಹಾಕಪ್ಪ. ಎಲ್ಲ ನೆಂಟ್ರುಗಳೆಲ್ಲ ಬರ್ತಿದ್ದಾರೆ, ಒಂದ್ ಸ್ವಲ್ಪ ಅಲ್ಲೆಲ್ಲ ಅಡಿಗೆ ಎಲ್ಲ ಮಾಡೋದಕ್ಕೆ ನೆರಳು ಬೇಕು ಕಣಪ್ಪ ಅಂತ ಹೇಳಿದ್ದೆ. ಆ ಹುಡುಗ ಏನೋ ತಗೊಂಬರ್ತೀನಿ ಕಣಜ್ಜ ಆಯ್ತು ಅಂತ ಹೇಳೋದನು. ಏನು ಮರ್ತ್ಗಿರ್ತು ಹೋದ್ನೋ ಏನೋ ಒಂದು ಗೊತ್ತಿಲ್ಲ ಪಾಪ. ಲೇ, ನಾನು ಮರ್ತೆ ಬಿಟ್ಟ ಕಣ್ ನೋಡು. ನಾನು ಇವ್ರಿಗೆ ಕರ್ಕೊಂಬರೋದೇ ಆಗ್ತೈತೆ. ಬೆಳಿಗ್ಗೆ ನಾನು ಟೌನಿಗೆ ಬೇರೆ ಹೋಗ್ಬಿಟ್ಟು ತರಕಾರಿಗಳು, ಇನ್ನೇನು ಸಾಮಾನುಗಳು ಬೇಕು, ಜ್ಯೂಸು ಇವೆಲ್ಲ ತಗೊಂಬಂದೆ, ಮರ್ತೆ ಹೋಗ್ಬಿಟ್ಟೆ ನೋಡು. ಇದರಲ್ಲಿ ಏನೇನು ಮಾಡೋಣ ಹೇಳು? ಯಾವ್ದು ಕೆಲಸ ಮಾಡೋಣ, ಯಾವ್ದು ಕೆಲಸ ಬಿಡೋಣ ಅಂತ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಅತ್ಲಾಗಿ ಹಂಗಾಗ್ತೈತೆ. ನೆನಪು ಮಾಡಿದಾಗ ಒಂದೊಂದೇ ಗೊತ್ತಾಗ್ತೈತಮ್ಮ. ಏನು ಮಾಡಲಿ ಹೇಳು? ಈಗಳಲ್ಲೇ ಪಾಪ ಅವ್ನು ಶಾಮಿಯಾನದವನು, ಅವ್ನು ರವಿದು ನಂಬರ್ ಐತಲ್ಲ, ಒಂದಿಟ್ಟು ಫೋನ್ ಮಾಡಿಬಿಟ್ಟು ಹೇಳಪ್ಪಪ್ಪ. ಹಿಂಗೆ ಶಾಮಿಯಾನಾಗ ಹೇಳಿದ್ದಂತಲ್ಲ ಅಪ್ಪಯ್ಯ, ಒಂದು ಸ್ವಲ್ಪ ಬೇಗ ತಗೊಂಬರೋಣ. ಬೆಳಿಗ್ಗೆ 6-6:30 ಅಷ್ಟೊತ್ತಿಗೆ ಬಂದ್ಬಿಟ್ಟು ಶಾಮಿಯಾನ ಹಾಕಕ್ಕೆ ಹೇಳಿದ್ದು. ಇಟ್ಟತ್ತಾದರೂ ತಗೊಂಬಂದಿಲ್ವಂತೆ, ಅರ್ಜೆಂಟಾಗಿ ಹಾಕ್ಬರೋಣ, ನೆಂಟ್ರುಗಳು ಬರ್ತಾರಂತ ಫೋನ್ ಮಾಡಿ ಹೇಳು ಒಂದಿಟ್ಟು. ಎಲ್ಲ ನಾನೇ ಮಾಡೋಕೆ ಆಗಲ್ಕಲ್ಲ ಪಾಪ. ಲೈ, ನನಗೂ ವಯಸ್ಸಾಯಿತು. ನೀನು ಸ್ವಲ್ಪ ಜವಾಬ್ದಾರಿ ತಗೊಂಡು ಒಂದಿಟ್ಟು ಏನೇನು ಆಗೈತೆ ಮನೆ ಹತ್ರ, ಏನೇನು ತಗೊಂಬರ್ಬೇಕು, ಅಮ್ಮಂಗೆ ಕೇಳ್ಕೊಂಬಿಟ್ಟು ಏನೇನು ಕೆಲಸ ಮಾಡಬೇಕು ಅವೆಲ್ಲ ನೋಡ್ಕೊಂಡು ಮಾಡೋಣ ಅನ್ನಂಗಿಲ್ಲ ಕಣಪ್ಪ ನೀನಂತೂ. ಅತ್ಲಾಗಿ ಏನು ಹುಡುಗ ಆಗಿದೆ ಏನೋ ಅತ್ಲಾಗಿ. ಆಯ್ತು ಇವಾಗ ಬೇಗ ಫೋನ್ ಮಾಡಿಬಿಟ್ಟು ಹೇಳಪ್ಪ ಶಾಮಿಯಾನ ತಗೊಂಬರಕ್ಕೆ ಆ ಹುಡುಗಂಗೆ. ಸರಿ ಕಣಪ್ಪ, ಆಯಿತು. ಅವನದು ಫೋನ್ ನಂಬರು ಐತೆ ಬಿಡು, ನನ್ನ ಮೊಬೈಲಲ್ಲಿ ಐತೆ. ಫೋನ್ ಮಾಡಿ ಹೇಳ್ತೀನಿ ಕಡೆ, ಹೇಳು. ಲೇ ಇವಳೆ, ಪಾಪ ನೋಡಿ ರೆಡಿ ಆದಮೇಲೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಹೆಂಗ ದೇವ್ರದಿಂದ ಅತ್ಲಾಗಿ ಒಬ್ಬನೊಂದು ಮದುವೆ ಆಗ್ಬಿಟ್ರೆ ಅತ್ಲಾಗಿ ನೆಮ್ಮದಿ ಕಣೆ ನಮಗೂ ಅತ್ಲಾಗಿ ಅಲ್ವಾ? ಮುಖಂಡ್ರಿ, ನೀವು ಬರೋದಕ್ಕಿಂತ ಮುಂಚೆ ನಾನು ಅದೇ ಮಾತಾಡ್ತಿದ್ದೆ. ಅವನಿಗೆ ನೋಡ್ಬಿಟ್ಟು ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ನೋಡ್ರಿ. ಮಗನ ಕಡೆ ಅದೇ ಅವನ ಮುಖದ ಮೇಲೆ ಇವತ್ತೇನೆ ಬಂದ್ಬಿಟ್ಟೈತೆ ಸದ್ಯ. ಹಂಗ ರೀ, ಇನ್ನೊಂದು ಮಾತು ನಿಮ್ಗೆ ಹೇಳೋದು ಮರ್ತು ಬಿಟ್ಟಿದ್ದೀನಿ. ಇನ್ನೇನು ನೆಂಟ್ರು ಬಂದ್ರೆ ಎಲ್ಲ ಒಪ್ಪಿಗೆ ಆದ್ರೆ ಅತ್ಲಾಗಿ ಬೇಗ ಅತ್ಲಾಗಿ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಅತ್ಲಾಗಿ 1 ತಿಂಗಳು, ಒಂದು 2 ತಿಂಗಳು ಅಷ್ಟರಲ್ಲಿ ಬೇಗ ಮದುವೆ ಎಲ್ಲ ಡೇಟು ಇದು ಮಾಡಿಸ್ಬಿಡ್ರಿ ಅತ್ಲಾಗಿ. ಬೇಗ ಮದುವೆ ಮಾಡಿಬಿಡೋಣ. ಜಾಸ್ತಿ ದಿವಸ ಬಿಟ್ಕೊಂಡು ಹೋಗೋದು ಬೇಡ. ನಮಗೂ ವಯಸ್ಸಾಯ್ತು ಕಣ್ರಿ. ಎಷ್ಟು ದಿವಸ ಅಂತ ಹಿಂಗೆ ಮಾಡೋಕ್ಕಾಗುತ್ತೆ? ನನ್ನ ಕೈಲಿ ಆಗಲ್ಲ ಅಲ್ಲ, ವಯಸ್ಸಾಯ್ತು. ಒಳ್ಳೆ ಸೊಸೆ, ಒಳ್ಳೆ ಹುಡುಗಿ ಅಂತೆ, ಮನೆ ಎಲ್ಲ ನೋಡ್ಕೊಳ್ಳೋ ಅಂಥದ್ದು, ಹೆಂಗ ಗುಣವಂತಿ ಬುದ್ಧಿವಂತಿ ಹೆಂಗ ಸಿಕ್ಕಿದಾಳೆ ನಮ್ಮ ಅದೃಷ್ಟಕ್ಕೆ. ಬೇಗ ಮದುವೆ ಮಾಡಿಸ್ಬಿಡೋಣ, ಸರಿ ಅಂದ್ರೆ? ಇಲ್ಲ, ನನಗೂ ಆಸೆ ಇಲ್ವೇನೆ, ಅದಕ್ಕೆ ಅಲ್ವೇನೆ ನಾನು ಆತರ ಪಡ್ತಿರೋದು. ಅಣ್ಣಂಗೂ ಹೇಳಿದೀನಿ, ಅಣ್ಣ ಹಿಂಗೂ ಹೇಳಿ ಬಂದಿದ್ದೀನಿ. ಅಣ್ಣಯ್ಯ ಎಲ್ಲ ನೀನೇ ಮಾತಾಡ್ಬೇಕಣ್ಣ, ನನಗೆ ಅವೆಲ್ಲ ಮಾತಾಡೋಕೆ ಬರಲ್ಲ. ನೆಂಟ್ರುಗಳ ಹತ್ರ ಎಲ್ಲ ಮಾತಾಡ್ಕೊಂಡು ನೋಡತ್ಲಾಗಿ ಮದುವೆ ಎಲ್ಲ ಫಿಕ್ಸ್ ಮಾಡಿಬಿಡು ಬೇಗನೆ ಅಂತ ಹೇಳಿದ್ದೀನಿ. ಅಲ್ಲ ಕಣ್ರಿ, ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ನಾನು. ಅಲ್ಲ ಕಣ್ರಿ, ಗೌಡ್ರು, ಶಂಕರಜ್ಜ, ಆ ಗಂಗಣ್ಣ, ನಿಂಗಣ್ಣ, ಅವ್ರಿಗೆಲ್ಲರಿಗೂ ಕರೆದು ಬಂದಿಯಾ ನೀನು? ರಾಮಣ್ಣ ಅವ್ರಿಗೆಲ್ಲರಿಗೂ ಮೊದಲು ಕರ್ಕೊಂಬ ಓಡೋಗಿಲಿ. ನೆಂಟ್ರು ಬರ್ತಿದಾರಂತ ಗೌಡ್ರು ಅಮ್ಮವ್ರಿಗೆ ಎಲ್ಲರಿಗೂ ಹೇಳ
ಬಾ ಮತ್ತೆ ಗೌಡ್ರು ಮತ್ತೆ ಬೇಜಾರ್ ಮಾಡ್ಕೊಳಲ್ವಾ ಬಾವ್ರ ಮುಂದೆ ಹೇಳ್ತಾರೆ. ಅಲ್ಲ ಕಣಪ್ಪ ನಿಮ್ ತಮ್ಮನ ಮನೆಗೆ ನೆಂಟರು ಬಂದ್ರಂತೆ ಒಂದ್ ಮಾತು ಹೇಳಿಲ್ವಲ್ಲ ರಂಗಜ್ಜ ಅಂತ ಹೇಳಲ್ವಾ ಬಾವಂಗೆ? ಹೋಗಿ ಕರ್ಕೊಂಬ ಹೋಗು. ಇಲ್ಲ ಹ್ಞೂ ಕಣೆ ಇವಳೆ ಇಲ್ಲ ಮರ್ತೆ ಬಿಟ್ಟಿನ ಕಣೆ ಹೇಳೆ ನಾನು ಗೌಡ್ರಿಗೂ ಶಂಕರಜ್ಜ ಅವ್ರಿಗೆಲ್ಲ ಕರ್ಕೊಂಬರೋದೇನೆ. ಹ್ಞೂ ಏನಿದ್ರು ಹಿರಿಕರು ಮುಂದೆ ಇರ್ಬೇಕಣೆ ಏನಾದ್ರೂ ಒಂದು ಮದುವೆ ಸಮಾರಂಭ ಏನಾರ ಇರಲಿ. ಸರಿ ಆಯಿತು ಹಂಗಾರೆ ಹೋಗಿ ಕರ್ಕೊಂಬರ್ತೀನಿ ಕಣೆ ಹೇಳಮ್ಮ. ಗೌಡ್ರು ಅವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ. ಅಪ್ಪ ಅವರು ಶಾಮಿಯಾನ ಅಣ್ಣ ಆಯ್ತಲ್ಲ ರವಿ ಅಣ್ಣ ಅವ್ರಿಗೆ ಫೋನ್ ಮಾಡಿದ್ದೆ ಕಣಪ್ಪ. ಅಲ್ಲೇ ಇವಾಗ ತಗೊಂಬರ್ತಿದಾರಂತೆ ಅರ್ಧ ದಾರಿಲಿ ಇದೀನಿ ಕಣಪ್ಪ. ಇನ್ನೊಂದು 10 ನಿಮಿಷ ಬಂದೇ ಬಿಟ್ಟೆ ಹಾಕಿ ಹೋಗ್ತೀನಿ ಸುಮ್ಕಿರು ಅಂತ ಹೇಳ್ತು. ಸರಿ ಬೇಗ ಬರ್ರಿ ಚೆನ್ನಾಗಿರೋ ಶಾಮಿಯಾನ ತಗೊಂಬರ್ರಿ ಅಂತ ಹೇಳಿದ್ದೀನಿ. ಸರಿ ಕಣಪ್ಪ ಆಯಿತು. ಪಾಪ ಅದೇನು ಇಲ್ಲಿ ಕೆಲಸ ಮಾಡ್ತಿರೋ ನಿಮ್ಮ ಅಣ್ಣ ಅದಕ್ಕೆ ಅವರೆಲ್ಲ ಬರ್ತಾರೆ, ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲನೂ. ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಗೌಡ್ರು ಊರವ್ರಿಗೆ ಎಲ್ಲರಿಗೂ ಒಂದು ಮಾತು ಹೇಳಿ ಬರ್ತೀನಿ. ನೆಂಟರೆಲ್ಲ ಬರ್ತಿದ್ದಾರೆ ಬನ್ನಿ ಮನೆ ಹತ್ರ ಅಂತ. ಪಾಪ ಅತ್ಗೆ ಕುಮಾರಣ್ಣ ರಮೇಶಪ್ಪ ಸರೋಜಮ್ಮ ಪವಿತ್ರಮ್ಮ ಇವಾಗ ಬಂದ್ರ? ಬರ್ರಿ ಸದ್ಯ ಇವಾಗ್ಲಾದ್ರೂ ಬಂದ್ರಲ್ಲ. ಅಲ್ಲ ಅವರು ನನ್ನ ಸಾಯಂಕಾಲ ಹೇಳಿ ಬಂದಿರಂತೆ ಒಂದ್ ಸ್ವಲ್ಪ ಬೇಗ ಬರ್ರಿ ಮನೆ ಹತ್ರ ಅಂತ. ನೀವು ಇಷ್ಟು ತಡ ಮಾಡ್ಕೊಂಡ್ ಬರ್ತಿದ್ರಲ್ಲ ಅಕ್ಕಯ್ಯ, ಯಾಕೆ ಇಷ್ಟು ತಡ ಮಾಡ್ಕೊಂಡ್ ಬಂದ್ರಿ ನೀವು? ಹೆಂಗ ಸದ್ಯ ಬಂದ್ರಲ್ಲ, ನಮ್ಮ ಅಕ್ಕ ಬರಿಲ್ಲ ಅಂದ್ರೆ ನನಗೆ ಕೈ ಕಾಲೇ ಆಡಲ್ಲ. ಬರ್ರಿ ಅಕ್ಕ ಬರ್ರಿ ಒಳಗಡೆ ಹೋಗೋಣ ಬರ್ರಿ. ಅಲ್ಲ ಕಣೆ ನಿಂಗಮ್ಮ ನೀನೊಂದ್ ಮಾತು ನನಗೆ ಬೇಗನೆ ಹೇಳೋದಲ್ವೇನೆ, ನಾವು ಮರ್ತೋಗ್ಬಿಟ್ಟಿದೀವಿ. ಆಯ್ತು ಇವಾಗ ಈಗ ನೆಂಟ್ರು 10:30 ಅಷ್ಟೊತ್ತಿಗೆ ಬರ್ತಾರಂತೆ. ಮತ್ತೆ ಅಡಿಗೆಗೆಲ್ಲ ಏನೇನ್ ಮಾಡೋಣ ಅನ್ಕೊಂಡಿದ್ಯಾ? ರೆಡಿ ಆಯ್ತಾ? ಎಲ್ಲ ಅಡಿಗೆಗಳೆಲ್ಲ ಆಯ್ತಾ? ರೆಡಿ ಆಯ್ತಾ? ಏನೇನ್ ತಯಾರಿ ಮಾಡ್ಕೊಂಡಿದೀರಾ? ಮನೇಲೆಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡಿದೀರಾ? ನೆಲ ಎಲ್ಲ ಒರೆಸಿ ಧೂಳೆಲ್ಲ ತೆಗ್ದು ಎಲ್ಲ ತೋರಣ ಎಲ್ಲ ಹಾಕಿದ್ಯಾ? ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ಯೇನಮ್ಮ? ಇನ್ನು ಏನೇನ್ ಮಾಡಿದ್ಯಾ ಏನೇನ್ ಮಾಡಿಲ್ಲ? ಅಯ್ಯೋ ಸುಮ್ಕಿರಕಯ್ಯ ಆತ್ಲಗೆ ಇನ್ನು ಏನು ಮಾಡಿಲ್ಲ ಕಣಕ ನಾನು. ಅಮ್ಮನಿ ಪವಿತ್ರಮ್ಮ ಸರೋಜಮ್ಮ ನೀವೆಲ್ಲ ಬರ್ಲಿ ಅಂತ ಕಾಯ್ಕೊಂಡಿದೀನಿ. ನನ್ ಒಬ್ಳ ಕೈಲಿ ಎಷ್ಟಂತ ಕೆಲಸ ಮಾಡಕ್ಕಾಗುತ್ತೆ ಹೇಳ್ರಿ ನೀವೇ? ಮನೆ ಒಂದ್ ಸ್ವಲ್ಪ ನೆಲ ಎಲ್ಲ ಒರೆಸ್ಬೇಕು, ಎಲ್ಲ ಧೂಳೆಲ್ಲ ತೆಗ್ದು ಕಸ ಎಲ್ಲ ಗುಡಿಸಿ ಕ್ಲೀನ್ ಎಲ್ಲ ಮಾಡಿದೀನಿ, ನೀರೆಲ್ಲ ಹಿಡ್ದಿದ್ದೀನಿ. ಇನ್ನು ನೆಲ ಒರೆಸಿ ಒಂದ್ ಸ್ವಲ್ಪ ತೋರಣ ಎಲ್ಲ ಹಾಕ್ಬೇಕು, ದೇವ್ರ ಫೋಟೋಗೆಲ್ಲ ಪೂಜೆ ಮಾಡ್ಬೇಕು, ಹೂವ ಎಲ್ಲ ಹಾಕ್ಬಿಟ್ಟು ಅಡಿಗೆ ಇನ್ನು ರೆಡಿ ಮಾಡಿಲ್ಲ ಕಣಕಯ್ಯ. ಅಡಿಗೆ ಏನ್ ಮಾಡೋಣ ಇವಾಗ? ಸಿಹಿ ಊಟ ಪಾಯಸ ಏನ್ ಮಾಡೋಣಕ್ಕ ಇವಾಗ? ನೋಡ್ದೇನಪ್ಪ ಈ ಹುಡುಗಿ ನನಗ್ ಕೇಳ್ತಿದ್ದಾಳಲ್ಲಪ್ಪ ಎಂತ ಮಾಡೋಣ ಇವಾಗ? ನಾನಲ್ಲೇ ಎಲ್ಲ ತಯಾರಿ ಎಲ್ಲ ಮಾಡ್ಕೊಂಡು ಇನ್ನೇನು ಕುಂತಿದ್ದಾಳೆ. ಇನ್ನೇನು ಹೋಗ್ತಾ ಅಡಿಗೆ ಏನಾರ ಮಾಡಿಬಿಡೋಣ ಅತ್ಲಾಗಿ ಬೇಗ ಅತ್ಲಾಗಿ ಮುಗಿಸ್ಬಿಡೋಣ ಅಂತ ನಾವು ಬರ್ತಿದೀವಿ. ಇನ್ನು ಏನು ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲಮ್ಮ ನೀನು. ನಿಂಗಮ್ಮ ಎಂತ ಕೆಲಸ ಆಗೋಯ್ತು ಇವಾಗ. ಒತ್ತು ಮಾಡೋದು ಬೇಡ. ಮತ್ತೆ ಈಗ ಒಂದ್ ಕೆಲಸ ಮಾಡೋಣ, ಈಗ ಅಡಿಗೆಲಿ ಪಾಯಸ ಮಾಡ್ಬಿಟ್ಟು ಇನ್ನೇನು ಹೆಸರು ಬೇಳೆ ಐತೆ, ಹೆಸರು ಬೇಳೆದು ಕೋಸಂಬರಿ ಮಾಡ್ಬಿಡೋಣ, ಬೋಂಡ ಹಪ್ಳ ತೇಲಿಸ್ಬಿಡೋಣ. ಇನ್ನೇನು ಮಾಡಬೇಕು? ಇನ್ ಸದ್ಯಕ್ಕಿಗೆ ಇಷ್ಟು ಮಾಡೋಣ. ಒಂದ್ ತರದ ಪಲ್ಯ ಮಾಡೋಣ, ಅನ್ನ ಸಾಂಬಾರು ಮೊಸರು ಉಪ್ಪಿನಕಾಯಿ ಇಷ್ಟು ಮಾಡ್ಬಿಡೋಣ. ಸರಿನಾ? ಇನ್ನೇನು ಬೇಡ. ಸರಿನಾ? ಇಷ್ಟು ಮಾಡ್ಬಿಟ್ಟು ನೆಂಟ್ರು ಬರೋ ನೆಂಟ್ರಿಗೆ ಒಂದ್ ಕಡೆಯಿಂದ ಯಾಕಂದ್ರೆ ಊಟಕ್ಕೆ ಹಾಕ್ಬಿಡೋಣ. ಬೇಗ ಅವರು ಹೊಟ್ಟೆ ಹಸ್ಕೊಂಡ್ ಬರ್ತಾರೆ, ಏನೋ ಬಹಳ ದೂರಿಂದ ಬರೋದು ಅನ್ಸುತ್ತೆ ಸಾಮಾನ್ಯಕ್ಕೆ. ಬೇಗ ನಮ್ಮ ಪಾಡಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಣ. ಅವ್ರು ಬಂದ ತಕ್ಷಣ ಒಂದ್ ಗಳಿಗೆ ಕೂತ್ಕೊಳ್ಳಿ. ಜ್ಯೂಸ್ ಏನಾರು ಮಾಡೋಣ. ನಿಂಬೆ ಹಣ್ಣು ತೋಟದಲ್ಲಿ ಐತಲ್ಲ, ನಮ್ ತೋಟದಲ್ಲಿ ನಿಂಬೆ ಹಣ್ಣು ಕುಯ್ಕೊಂಬಂದಿದ್ರ, ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಬಿಡೋಣ. ಬರ್ತಾ ಜ್ಯೂಸ್ ಕೊಟ್ಬಿಡೋಣಂತೆ. ಮಜ್ಜಿಗೆ ಕುಡಿಯೋರು ಮಜ್ಜಿಗೆ ಕುಡಿಲಿ, ಜ್ಯೂಸ್ ಕುಡಿಯೋರು ಜ್ಯೂಸ್ ಕುಡಿಲಿ. ಪಾಪ ರಮೇಶಪ್ಪ ಪಾಪ ಕುಮಾರಣ್ಣ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಂಗೆ ತೋಟದಲ್ಲಿ ನಿಂಬೆ ಹಣ್ಣು ಅವೆಲ್ಲನೂ ಒಂದ್ ಸ್ವಲ್ಪ ತಗೊಂಬರ್ರಪ್ಪ, ಕುಯ್ಕೊಂಬರ್ರಪ್ಪ. ಒಂದ್ ಸ್ವಲ್ಪ ಬೇಗ ಹೋಗ್ಬಿಟ್ಟು ನೋಡಿ ಆದಂಗೆ ಎಲ್ಲ ಕೆಲಸ ಮಾಡ್ತೀರಿ. ಅಲ್ಲ ಕಳಪ್ಪ ರಾಜೇಶ, ಇದೆಲ್ಲ ಮಾಡ್ತೀರಾ? ಒಂದಿಟ್ಟು ಮನೆ ಮುಂದೆ ಒಂದ್ ಸ್ವಲ್ಪ ಈ ನೆಂಟ್ರು ಬರೋರೆಲ್ಲ ಎಲ್ಲಿ ಕೂತ್ಕೊಳ್ತಾರ? ಮನೆ ಒಳಗಡೆ ಅಷ್ಟು ಜಾಗ ಸಾಕಾಗಲ್ಲ ಅನ್ಸುತ್ತೆ, ಎಲ್ಲ ಇಕ್ಕಟ್ಟಾಗುತ್ತೆ ಶೆಕೆಲಿ. ಒಂದಿಟ್ಟು ಕುರ್ಚಿನೋ ಶಾಮಿಯಾನ ಎಲ್ಲ ಹಾಕ್ಸೋದಲ್ವೇಂದ್ರಪ್ಪ? ಇಲ್ಲ ಕಂದೋಡಮ್ಮ ಹೇಳಿದೀನಿ, ಆ ಶಾಮಿಯಾನದವ್ರಿಗೆ ಮೊದಲೇನೆ ಹೇಳಿದೀನಿ. ಇನ್ನೇನು ಬರ್ತಿದ್ದಾರೆ ಇಲ್ಲಿ ಮನೆ ಮುಂದೆ ಶಾಮಿಯಾನ ಹಾಕ್ಸ್ಬಿಡೋಣ, ಕುರ್ಚಿ ಟೇಬಲ್ ಎಲ್ಲದನ್ನು ಹೇಳಿದೀನಿ ಕಣ್ ದೊಡಮ್ಮವು. ತಗೊಂಬರ್ತಿದ್ದಾರೆ, ಇನ್ನೇನು ಹಾಕಿಸ್ತೀನಿ ದೊಡಮ್ಮ. ಇಲ್ಲೇ ಮನೆ ಪಕ್ಕದಲ್ಲೇ ಈ ಕಡೆ ಜಾಗ ಐತಲ್ಲ ಎಡಗಡೆ ಸೈಡು, ಇಲ್ಲೇ ಅಡುಗೆ ಎಲ್ಲ ಮಾಡ್ಬಿಡಂಗ್ ಕಣ್ ದೊಡಮ್ಮ. ಒಳಗಡೆ ಸುಮ್ಮನೆ ಇಕ್ಕಟ್ಟಾಗಂಗೆ ಆಗುತ್ತೆ, ಹಿಂಸೆ ಆಗ್ತಿರುತ್ತೆ. 40-50 ಜನಕ್ಕೆ ಅಡುಗೆ ಮಾಡ್ಬೇಕು. ಇಲ್ಲ ಆಚೆ ಕಡೆನೆ ಮಾಡ್ಬಿಡೋಣ. ಕಡ್ಲ ಪಾಪ ಎಲ್ಲ ಆಚೆ ಕಡೆನೆ ಮಾಡೋಣ ಕಣಪ್ಪ. ಒಳಗಡೆ ಮನೆ ಒಳಗಡೆ ಸುಮ್ನೆ ಇಕ್ಕಟ್ ಮಾಡ್ಕೊಂಡು ಯಾಕಲ್ಲಿ ಕೂತ್ಕೊಳ್ಳೋಣ? ಆಯ್ತು, ಒಬ್ಬೊಬ್ರು ಒಂದೊಂದು ಕೆಲಸಗಳು ಮಾಡೋಣ ಈಗ. ಸರಿನಾ? ಅಣ್ಣಯ್ಯ ಅದಕ್ಕೆ ಬರ್ರಿ ಕೂತ್ಕೊ ಬರ್ರಿ. ಇದೇ ಯಾಕೆ ಅಲ್ಲೇ ನಿನ್ಕೊಂಡ್ಬಿಟ್ರಿ ನೀವು? ಇಲ್ಲ ಕಣಪ್ಪ ಕೂತ್ಕೊಳ್ತೀವಿ, ಕೂತ್ಕೊಳಕ್ ಬಂದಿಲ್ಲ, ಎಲ್ಲ ಕೆಲಸಗಳೆಲ್ಲ ಮಾಡ್ಬೇಕು. ಹೆಂಗ ಮದುವೆ ಸಟ್ ಆಯ್ತಲ್ಲಪ್ಪ, ಮಗನ್ ಕಳೆ ಅಲೆ ಮುಖದ ಮೇಲೆ ಎದ್ದು ಕಾಣಿಸ್ತೈತಲ್ಲ ಪಾಪ ರಾಜೇಶ. ಯಾ ಸುಮ್ಕಿರಿ, ಅದಕ್ಕೆ ನೀವು ರೇಗಿಸ್ಬೇಡ್ರಿ. ನೀವು ಬರೀ ಕೆಲಸಗಳು ಬೆಳಿಗ್ಗೆಂದ ಕೆಲಸ ಮಾಡಿ ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ.
ಅಪ್ಪಯ್ಯ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ, ಅವ್ರಿಗೆ ಫೋನ್ ಮಾಡಿ ಕರ್ಸು ಇವ್ರಿಗೆ ಫೋನ್ ಮಾಡಿ ಕರ್ಸು, ಆ ಐಟಮ್ ತಗೊಂಬ ಅಂತ ಹೇಳಿ ಹೇಳಿ ಆ ಕಡೆಯಿಂದ ಈ ಕಡೆ ಬರೀ ಕೆಲಸ ಮಾಡ್ಸೋದೇ ಆಗೈತೆ ಅತ್ಲಾಗಿ. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಇವಾಗಿಂದನು ಸ್ನಾನ ಮಾಡ್ಕೊಂಡು ಬಂದು ಇನ್ನೇ ಆಚೆ ಕಡೆ ನಿನ್ಕಂಡೆ ಅಷ್ಟರಲ್ಲಿ ಅಪ್ಪಯ್ಯ ಬಂದ್ಬಿಟ್ಟು ಆ ಶಾಮ್ಯಾಂದವ್ರಿಗೆ ಫೋನ್ ಮಾಡು ಅಂತ ಹೇಳ್ತು. ವಾ ಅಣೆಯ ಬರ್ರಿ ಕೂತ್ಕ ಬರ್ರಿ. ಹೆಂಗ ಸದ್ಯ ಬಿಡಪ್ಪ ಅತ್ಲಾಗಿ ರಾಜೇಶ, ನಿಂದೊಬ್ನದ ಅತ್ಲಾಗಿ ಮದುವೆ ಆಗ್ಬಿಟ್ರೆ ಅತ್ಲಾಗಿ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಬಿಡ್ತೀವಿ ಕಣಪ್ಪ ಅತ್ಲಾಗಿ. ಎಲ್ಲಾರ್ಗು ನೆಮ್ಮದಿ ಆಗ್ಬಿಡುತ್ತೆ ಅತ್ಲಾಗಿ. ವಾ ಖುಷಿ ಖುಷಿಯಿಂದ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಬಿಡ್ತೀವಿ. ವಾ ಹೆಂಗ ಒಳ್ಳೇದಾಗ್ಲಿ. ಅಲ್ಲ ಕಣ್ರಪ್ಪ, ಸುಮ್ನೆ ಹಿಂಗೆ ನಿಂತ್ಕೊಳ್ತೀರಾ ಮಾತಾಡ್ಕೊಂಡು ಏನಾರ ಕೆಲಸ ಏನಾರ ಮಾಡ್ತೀರಪ್ಪ. ಅಮ್ಮಣ್ಣಿ, ಸರೋಜಮ್ಮ, ಪವಿತ್ರಮ್ಮ, ಈಗ ನೀವು ಒಂದು ಕೆಲಸ ಮಾಡ್ರಿ. ಮನೆ ಒಳಗಡೆಯಿಂದ ನಿಮ್ಮ ಅತ್ತೆ ಏನೇನು ಮಾಡೈತೋ ಏನೇನು ಮಾಡಿಲ್ವೋ ಕೆಲಸಗಳು ಗೊತ್ತಿಲ್ಲ ನನಗೆ. ಒಂದ್ ಕಡೆಯಿಂದ ಹೋಗ್ಬಿಟ್ಟು ಆ ಕೋಣೆ ಒಳಗಡೆ ಕಸ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಮನೆ ಒಳಗಡೆ ಎಲ್ಲ ನೆಲ ಎಲ್ಲ ಒರೆಸಿ ಅಲ್ಲಿ ಕೂತ್ಕೊಳಕ್ಕೆ ಟೇಬಲ್ ಅವೆಲ್ಲದನ್ನು ಸೋಫಾ ಅವೆಲ್ಲದನ್ನು ಒಂದ್ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ತೊಳೆದು ರೆಡಿ ಮಾಡ್ಬಿಟ್ರ ಮಣಿ. ನೆಲ ಎಲ್ಲ ಒರೆಸಿ ತೊಳೆದು ಎಲ್ಲ ರೆಡಿ ಮಾಡ್ರಿ, ಸರಿನಾ? ನಾನು ನಿಮ್ಮ ಅತ್ತೆ ಇಲ್ಲೇ ಆಚೆ ಕಡೆ ಅದೇನೇನಾಯ್ತೋ ಎಲ್ಲ ನಾವು ಕೆಲಸಗಳು ಮಾಡ್ಕೊಂತೀವಿ, ಸರಿ ಅಂದ್ರಮ್ಮ? ಪಾಪ ರಮೇಶಪ್ಪ, ಕುಮಾರಣ್ಣ, ನೀವೊಂದು ಕೆಲಸ ಮಾಡ್ರಿ. ಇನ್ನು ಏನಾದ್ರೂ ಮನೆಗೆ ಇಲ್ಲಿ ನೆಂಟರು ಬಂದಾಗ ಏನಾದ್ರು ಕೊಡೋದಕ್ಕೆ ಏನಾದ್ರು ಟೀಗಿ ಇಡೋದಕ್ಕೆ ಏನಾದ್ರು ಇಲ್ಲ ಬಿಸ್ಕತ್ತು ಜ್ಯೂಸು ಏನಾದ್ರು ತಗೊಂಬರ್ಬೇಕಾ, ಐಟಮ್ಗಳು ತಗೊಂಬರ್ಬೇಕಾ ಅಂತ ಕೇಳ್ಕೊಂಬಿಟ್ಟು ಒಂದ್ಸಲಿ ನೀವು ಟೌನಿಗೆ ಹೋಗ್ಬಿಟ್ಟು ಎಲ್ಲ ತಗೊಂಬಂದ್ಬಿಟ್ರಪ್ಪ ಒಂದ್ಸಲಿ ಕಾರಲ್ಲಿ ಹೋಗ್ಬಿಟ್ಟು. ಅಡಿಗೆಗೆ ಇನ್ನೇನೇನೈತೆ ಏನೇನಿಲ್ಲ ಅಂತ ಇನ್ನೊಂದ್ಸರಿ ನಾನು ಕೇಳ್ಕೊಂಡ್ಬಿಡ್ತೀನಿ. ಐಟಮ್ಗಳು ಏನಾರು ತಗೊಂಬರ್ದಿದ್ರೆ ರಪ್ಪನ ಹೋಗ್ಬಿಟ್ಟು ತಗೊಂಬಂದ್ಬಿಡ್ರಪ್ಪ. ಸರಿ ಕಣಮ್ಮ, ಆಯ್ತು. ಏನೇನ್ ಬೇಕು ಹೇಳ್ಬಿಡ್ರಿ, ಒಂದ್ಸಲಿ ಹೋಗಿ ಎಲ್ಲ ತಗೊಂಬಂದ್ಬಿಡ್ತೀವಿ. ಏನಮ್ಮ ಇನ್ನೇನಾರ ನಿಂಗಮ್ಮ ಇನ್ನೇನಾರ ಐಟಮ್ಗಳು ಏನಾರ ತರಿಸ್ಬೇಕೇನಮ್ಮ? ಹುಡುಗರು ಕಳಿಸ್ತಿದ್ದೀನಿ, ಏನಾರು ತರ್ಸೋದಿದ್ರೆ ಹೇಳ್ಬಿಡು ಬೇಗ. ಎಲ್ಲ ಐಟಮ್ಗಳು ಇದಾವಕ್ಕ, ಪ್ರತಿಯೊಂದು ಐಟಮ್ಗಳು ಇದಾವೆ. ನನ್ನ ಸಾಯಂಕಾಲ ಹೋಗ್ಬಿಟ್ಟು ರಾಜೇಶ ಎಲ್ಲ ಹೋಗಿ ತಗೊಂಬಂದ. ಏ ನಿಂಗಮ್ಮ, ಗೊತ್ತಾಗೋಯ್ತು. ಇನ್ನು ಏನ್ ಮಾಡ್ತಿದ್ಯಾ? ತರಕಾರಿಗಳು ತಗೊಂಬರಮ್ಮ ಪಲ್ಯ ಮಾಡೋದಿಕ್ಕೆ ಅಂತ ಹೇಳ್ದೆ. ಇನ್ನು ಎಷ್ಟೊತ್ತು ಮಾಡ್ತಿದ್ಯಾ? ಬೇಗ ಬೇಗ ಬಾ. ಅಲ್ಲಿ ಅನ್ನ ಎಲ್ಲ ಆಯ್ತು, ಅನ್ನ ಎಲ್ಲ ಬಸ್ತು ಆಯ್ತು. ಸಾಂಬಾರಿಗೆ ಒಂದು ರೆಡಿ ಮಾಡ್ಬಿಟ್ಟು ಅತ್ಲಾಗಿ ಪಲ್ಯ ಅವ್ರು ಮಾಡ್ಬಿಡ್ತೀನಿ. ಇನ್ನೇನು ಕಡೆಗೆ ಅತ್ಲಾಗಿ ಬೋಂಡನು ಹಪ್ಳ ತೇಲಿಸ್ಬಿಟ್ರೆ ಅತ್ಲಾಗ ಮುಗ್ದೆ ಹೋಯ್ತು ಒಂದಿಟ್ಟು. ಹೆಸರು ಕಾಳು ಇನ್ನೇನು ಹೆಸರು ಬೇಳೆ ನೆನಾಕಿದೀನಿ. ಇನ್ನೇನು ಹೆಸರು ಬೇಳೆದು ಒಂದ್ ಸ್ವಲ್ಪ ಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕ್ಬಿಟ್ಟು ಕೋಸಂಬರಿ ಮಾಡಿಬಿಟ್ರೆ ಹಾಗೆ ಹೋಯ್ತು ಅತ್ಲಾಗಿ. ಬೇಗ ಬೇಗ ಬಾಯಿಲಿ. ಇನ್ನು ಏನ್ ಮಾಡ್ತಿದ್ಯಾ? ಪಲ್ಯ ಮಾಡೋದು ಒತ್ತಾಗ್ಬಿಡುತ್ತೆ. ಎಲ್ಲ ತರಕಾರಿಗಳೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ. ಅಕ್ಕ ಇಲ್ಲೇ ಇದ್ದೀನಿ. ಅಲ್ಲ ಕಣಕ, ಈಗ ಪಾಯಸ ಮಾಡೋದಕ್ಕೆ ಏನು ಶಾವ್ಗೆ ಪಾಯಸ ಮಾಡೋಣ ರವೆ ಪಾಯಸ ಮಾಡೋಣ? ಇವರು ಶಾವ್ಗೆ ತಗೊಂಬರ್ರಿ ಅಂತ ಹೇಳಿದ್ರೆ ರವೆ ತಗೊಂಬಂದಿದ್ದಾರೆ ಪಾಯಸ ಮಾಡೋದಕ್ಕೆ. ಯಾವ ಪಾಯಸ ಮಾಡೋದಕ್ಕ? ಪಾಯಸ ಇನ್ನೇನಮ್ಮ, ಹೋಗಿ ಬಿಡು. ಶಾವ್ಗೆ ಪಾಯಸ ಇಲ್ಲ ಅಂದ್ರೆ ಮಾಮೂಲಿ ರವೆ ಪಾಯಸನೇ ಮಾಡೋಣ, ಚೆನ್ನಾಗಿರುತ್ತೆ. ಹಾಲೆಲ್ಲ ಆಯ್ತಲ್ಲ, ಇನ್ನೇನು ಹಾಲೆಲ್ಲ ಹಾಕ್ಬಿಟ್ಟು ರವೆ ಪಾಯಸನೇ ಮಾಡಕ್ಕೆ ಬಿಡು. ರವೆ ಪಾಯಸನೂ ಚೆನ್ನಾಗಿರುತ್ತೆ. ಹಂಗೆ ಒಂದಿಟ್ಟು ಅಲ್ಲಿ ಅನ್ನ ಎಲ್ಲ ಬಸ್ತಾಯ್ತು. ಆ ಸಾಂಬಾರು ಮಾಡೋದಕ್ಕೆ ಎಲ್ಲ ಒಗ್ಗರಣೆಗೆ ಇಟ್ಟಿದ್ದೆ, ಅಲ್ಲಿ ತಪ್ಪಲೆ ಇಟ್ಟಿದ್ದೆ ನೋಡು. ಒಂದ್ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇದೆಲ್ಲ ಹಾಕು, ಸಾಸಿವೆ ಅವೆಲ್ಲ ಹಾಕು. ಸಾಸಿವೆ ಪಾಪ ರಮೇಶ್ ಅಪ್ಪಂಗೆ ಒಂದಿಟ್ಟು ಕರ್ಬೇವು ಸೊಪ್ಪು ಕುಯ್ಕೊಂಬಾರಪ್ಪ ಅಂತ ಹೇಳಿದೆ. ಇಲ್ಲೇ ಪಕ್ಕದಲ್ಲೇನೆ ಕುಯ್ಕೊಂಬಂದೇನಪ್ಪ ರಮೇಶಪ್ಪ. ಅಮ್ಮ, ಅಣ್ಣಂಗೆ ಹೇಳಿದೀನಿ ತಡಿ, ಅಣ್ಣ ತಗೊಂಬರ್ತೀನಿ ಕುಯ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ, ತಗೊಂಬರ್ತಾನೆ ತಡಿ ಅಮ್ಮ. ಬೇಗ ಬೇಗ ತಗೊಂಬಾರ ಮಗ, ಬೇಗ ಬೇಗ ಮಾಡಿ ಮುಗಿಸ್ಬಿಡೋಣ. ನೆಂಟ್ರುಗಳು ಬರೋ ಒತ್ತಾಗೋಯ್ತು. ನಿಮ್ಮಪ್ಪ ಏನೋ ನಿಮ್ ಚಿಕ್ಕಪ್ಪ ಬರ್ತಾನೆ. ಈಗ ನೆಂಟ್ರುಗಳು ಬರೋದು ಒತ್ತಾಯ್ತು, ಇನ್ನು ಅಡಿಗೆ ಆಗಿಲ್ವಾ ಅಂತಾರೆ. ಬೇಗ ಬೇಗ ರೆಡಿ ಮಾಡ್ಕೊಡೋಣ. ಅಮ್ಮನೇ, ಸರೋಜಮ್ಮ, ಪವಿತ್ರಮ್ಮ ಇನ್ನು ಏನ್ ಮಾಡ್ತಿದ್ರ? ಒಳಗಡೆ ಎಲ್ಲ ರೆಡಿ ಆಯ್ತೇನಮ್ಮ? ಕ್ಲೀನ್ ಮಾಡಿ. ಹೂ ಕಣತೆ, ಎಲ್ಲ ಆಯ್ತು. ನೆಲ ಒರೆಸೋದು ಒಂದು ಬಾಕಿ ಇತ್ತು. ಇನ್ನೇನು ಚಿಕ್ಕತ್ತೆ ಎಲ್ಲ ಕ್ಲೀನ್ ಮಾಡಿದ್ರು. ಅಡಿಗೆ ಕೋಣೆಲಿ ಎಲ್ಲಾದ್ರೂ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ರು. ನಾವೇನು ಮಾಡೋದೇನು ಇರಲಿಲ್ಲ. ಹೋಗ್ತಾ ಹೋಗ್ತಾ ನೆಲ ಒರೆಸ್ಬಿಟ್ಟು ಮ್ಯಾಟ್ ಎಲ್ಲ ಹಾಕ್ಬಿಟ್ಟು. ಹಂಗಾರೆ ಅಮ್ಮಣಿ ಒಂದ್ ಕೆಲಸ ಮಾಡಿ, ಹೋಗ್ಬಿಟ್ಟು ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಬಿಡ್ರಿ. ಇನ್ನೇನು ನೆಂಟರುಗಳು ಬಂದಾಗ ಮಾಡ್ಕೊಂಡ್ ಕೂತ್ಕೊಂಡ್ಬಿಡ್ರಿ. ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸು ಚೆನ್ನಾಗಿರಂಗಿದಾನೆ. ಏಲಕ್ಕಿ ಅವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಮ್ಮಣಿ.